ಹೌದು. ಈಗ ದರ್ಶನ್ ವಿಚಾರದಲ್ಲಿ ಒಂದ್ಸಲ ಬೇಲ್ ಸಿಕ್ಕಿ ಅದು ಕ್ಯಾನ್ಸಲ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಈಗ ಏನಾದ್ರೂ ಬೇಲ್ ಸಿಗೋ ಚಾನ್ಸಸ್ ಇದೆಯಾ ಸರ್? ಅಂದ್ರೆ ಅವರು ಆ ವಕೀಲ್ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೋ ಅವ್ರದ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನ್ ಹೇಳೋದಿಲ್ಲ. ಯಾಕಂದ್ರೆ ಮೊದಲನೇ ಸಲ ಬೇಲ್ ತಗೊಂಡಿದ್ದು ಬೇಲ್ ಸಿಕ್ಕಿದ ನಂತರ ಅವ್ರು ಬೇಲ್ ಸಿಕ್ಕಿದ ಸಮಯದಲ್ಲಿ ಯಾವ ರೀತಿ ನಡ್ಕೊಂಡ್ರಲ್ಲ ಅದರಿಂದಾನೇ ಬೇಲ್ ಕ್ಯಾನ್ಸಲ್ ಆಯ್ತು. ಹೌದು. ಸೊ ಅದರಂತ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ಆಲ್ಸೋ ಡಿಡ್ ನಾಟ್ ಎಂಟರ್ಟೈನ್ ದಟ್ ಬೇಲ್. ಸಮ್ ಟೈಮ್ ಬೇಲ್ ಪೆರೋಲ್ ಇದೆಲ್ಲ ಹ್ಯುಮ್ಯಾನಿಟೇರಿಯನ್, ಬಿಕಾಸ್ ಬೇಲ್ ಇಸ್ ದ ರೂಲ್ ಅಂಡ್ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಇತ್ತು. ಸೊ ನೀವು ಬೇಲ್ ಸಿಕ್ಕಿರುವಾಗ ಬೇಲ್ ಕಂಡೀಷನ್ಸ್ ಅಂತ ಇರುತ್ತೆ. ನೀವು ಬೇಲ್ ಕಂಡೀಷನ್ಸ್ಗೆ ಅಡಿಯರ್ ಮಾಡಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಜೈಲ್. ಫಿನಿಶ್ಡ್. ಬೇಲ್ ಕೊಡುವಾಗ ಹೇಳ್ತಾರೆ ನೀವು ಫಿರ್ಯಾದಿದಾರರಿಗೆ ಅಥವಾ ಸಾಕ್ಷಿದಾರರಿಗೆ ಹೆದರ್ಸ್ಬಾರ್ದು, ಆ ಸ್ಥಳಕ್ಕೆ ನೀವು ಹೋಗಬಾರ್ದು, ಊರು ಬಿಟ್ಟು ಹೋಗಬಾರ್ದು, ಏನೇನೋ ಕಂಡೀಷನ್ಸ್ ಕೊಟ್ಟಿರ್ತಾರೆ. ಪೊಲೀಸ್ ಸ್ಟೇಷನ್ ಹತ್ರ ಬಂದು ರಿಪೋರ್ಟ್ ಮಾಡಬೇಕು. ಇದೆಲ್ಲ ಟು ಸಿ ದಟ್ ನಿಮ್ಗೆ ಸ್ವತಂತ್ರನೇನೋ ಇರಲಿ, ತನಿಖೆ ಮಾಡಿ ತನಿಖೆನೂ ನಡೀಲಿ ಅಂತ. ಸೊ ನೀವು ವೈಲೇಟ್ ಮಾಡಿದ್ರೆ ಬೇಲ್ ಈಸ್ ಕ್ಯಾನ್ಸಲ್ಡ್ ಆ್ಯಂಡ್ ದೆನ್ ಯು ಗೋ ಬ್ಯಾಕ್. ಕರೆಕ್ಟ್ ಸರ್. ಸರ್, ಈಗ ಮತ್ತೆ ಎಗೇನ್ ನಾವು ರಾಜಕೀಯಕ್ಕೆ ಬರೋಣ. ಭಾಸ್ಕರ್ ರಾವ್ ಸರ್ಗೆ ತುಂಬ ಇಷ್ಟವಾದಂತಹ ರಾಜಕಾರಣಿ ಯಾರು? ನೀವು ಇಷ್ಟಪಡುವಂತಹ ರಾಜಕಾರಣಿ ಹಿಂದೆ ಇದ್ದವರು ಅಥವಾ ಈಗಿರೋರು ಯಾರಾದರೂ ಓಕೆ? ಸಿ ಮೈ ಇನ್ಸ್ಪಿರೇಷನ್ ಆಲ್ವೇಸ್ ಬಿನ್ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆಮೇಲೆ ಜೀವಂತವಾಗಿ ಹತ್ತಿರದಲ್ಲಿ ನೋಡಿದಿರುವಂಥದ್ದು ರಾಮಕೃಷ್ಣ ಹೆಗಡೆ ಆ್ಯಂಡ್ ಪಿ ವಿ ನರಸಿಂಹರಾವ್. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಐ ಅಡ್ಮೈರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ. ಅವ್ರ ಮೇಲೆ ಸಾವಿರಾರು ಜನ ಬೇರೆ ಏನು ಮಾತಾಡಿದ್ರು ರನ್ನಿಂಗ್ ಎ ಕಂಟ್ರಿ ನಾಟ್ ಎ ಜೋಕ್. ಸಿ ಅಮಿತ್ ಶಾ ಅದು ನಾನು ಏನು ಹೇಳ್ತೀನಿ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ಟೆಕ್ನಿಕಲಿ LWE ಅಂತಲ್ಲ, ಮ್ಯಾಕ್ಸಲಿಸಮ್ಗೆ ಈ ದೇಶದಿಂದ ತೆಗೆದಾಕ್ಬಿಟ್ರಲ್ಲ ಅವರು. ಅದ್ರ ಹಿಂದೆ ಬಿದ್ದು ಈ ಫಿನಿಶ್ಡ್ ಇಟ್ ಓವರ್. ಸೂಪರ್. ಹಿಂದೆ ಬಿದ್ದು ಜಸ್ಟ್ ಫಿನಿಶ್ಡ್ ಇಟ್ ಓವರ್ LWE. ಮತ್ತು 370 ತೊಗೊಂಬರೋದು ರೂಪರೇಷೆಗಳೆಲ್ಲ ಇರಲಿ. ಸೊ ಅದು ಮಾಡಿದಾರಲ್ಲ. ದೆನ್ ನಾವು ಆರ್ಟಿಕಲ್ 370 ತೊಗೊಂಬಂದಿದ್ದೀವಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ. ಯು ಕೆನಾಟ್ ಹ್ಯಾವ್ 2 ಕಾನ್ಸ್ಟಿಟ್ಯೂಷನ್ಸ್ ಆ್ಯಂಡ್ 2 ಫ್ಲಾಗ್ಸ್ ಇನ್ ದಿಸ್ ಕಂಟ್ರಿ. So that he was successful in doing so. Then ಅವರು UCC ಬಗ್ಗೆ ಏನು ಮಾಡ್ತಿದಾರಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ, ಐ ಆಮ್ ಓನ್ಲಿ ಕನ್ಸರ್ನ್ಡ್ ಅಬೌಟ್ ದಿಸ್ ಬಾಂಗ್ಲಾದೇಶಿ ಇಂಟ್ರೂಷನ್. ಅದ್ರ ಬಗ್ಗೆ ನಾವು ಸಾಕಷ್ಟು ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಆಲ್ಸೋ ಕನ್ಸರ್ನ್ಡ್ ಅಬೌಟ್ ದಿಸ್ ಡ್ರಗ್ಸ್ ಆ್ಯಸ್ ಈ ಡ್ರಗ್ಸ್ ಹಾವಳಿ ಏನಿದೆಲ್ಲ ಅದ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಆರ್ ಟೇಕಿಂಗ್ ಅಡಿಕ್ವೇಟ್ ಸ್ಟೆಪ್ಸ್. ಬಟ್ ಇನ್ನೂ ಆಗಬೇಕು ಮತ್ತು ಇದು ಅನುಷ್ಠಾನಕ್ಕೆ ಬರಬೇಕು. ಈ ರಾಮಕೃಷ್ಣ ಹೆಗಡೆ ಅವರು ಬಹಳ ಇಷ್ಟ. ರಾಮಕೃಷ್ಣ ಹೆಗಡೆ ಅವರು ಹಿ ನೆವರ್ ಬಿಕೇಮ್ ಇನ್ಸೆಕ್ಯೂರ್ ದಟ್ ನಾನು ಇನ್ನೊಬ್ಬನಿಗೆ ಬೆಳೆಸಿದ್ರೆ ನಾನು ವೀಕ್ ಆಗ್ತೀನಿ ಅಂತ. ನೀನು ಬೆಳಿ ಅವ್ರು ಎಷ್ಟು ಜನಕ್ಕೆ ಅವ್ರು ಜಾತಿ ಇಲ್ಲೇ ಅವ್ರು ಬೆಳೆಸಿದ್ರು. ಐ ಆಮ್ ವೆರಿ ಮಚ್ ಫಾಂಡ್ ಆಫ್ ದಟ್. ನಾನು ಪೊಲೀಸ್ ಇಲಾಖೆಯಲ್ಲಿ ಇರುವಾಗಲೂ ಕೆಲವ್ರು ಹೇಳುತ್ತೆ ಜಾಸ್ತಿ ಬೆಳೆಸಬೇಡಿ, ಅಥವಾ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಹಿಳೆಯರಿಗೆ ಜಾಸ್ತಿ ಮಾಡೋಕ್ಕೋಗ್ಬಿಟ್ಟು ತಲೆ ಮೇಲೆ ಕೂತ್ಕೊಳ್ತಾರಂತ. ನಾನು ಸಿಟಿ ಪೊಲೀಸ್ ಕಮಿಷನರ್ ಆಗ ಔಟ್ ಆಫ್ 26 ಡೆಪ್ಟಿ ಕಮಿಷನರ್ಸ್ ಆಫ್ ಪೊಲೀಸ್ ಇನ್ ಬ್ಯಾಂಗ್ಳೂರ್ ಹ್ಯಾಡ್ 11 ವಿಮೆನ್ ಡೆಪ್ಟಿ ಕಮಿಷನರ್ಸ್. ಇಟ್ಸ್ ಅ ರೆಕಾರ್ಡ್. ಸೊ ಅವ್ರಿಗೆ ಮೈ ಬಿಗ್ಗೆಸ್ಟ್ ಏನಂತಾರೆ ಪ್ಯಾಷನ್ ಈಸ್ ಟು ಮೇಕ್ ಜನರಿಗೆ ಬೆಳೆಸಬೇಕು. ನನಗೇನು ಅದರಿಂದ ಏನಾಗಲ್ಲ. ಸೊ ದಟ್ಸ್ ವಾಟ್ ಐ ಸಾ ಇನ್ ರಾಮಕೃಷ್ಣ ಹೆಗಡೆ. ಬಟ್ ಉಳಿದವ್ರು ಎಲ್ಲರಲ್ಲೂ ಕೂಡ ನಾನು ನೋಡಿದ್ದೀನಿ, ಯಾರಿಗಾದ್ರೂ ಬೆಳೆಸೋಕ್ಕೆ ಹೆದರ್ತಾರೆ. ಅವ್ನು ಬೆಳೆದುಬಿಟ್ರೆ ನಮಗೆ ತಿನ್ಬಿಡುತ್ತೆ. ಅಂದರೆ ಯು ಅಕ್ನಾಲೇಜ್ ದಟ್ ಹಿ ಈಸ್ ಬೆಟರ್ ದೆನ್ ಮೀ, ಅವ್ನಿಗೆ ಅವಕಾಶ ಕೊಟ್ಟು ನನಗೆ ಮುಗಿಸ್ತಾನಂತ. ಬೇರೆ ನನಗೆ ಐ ನೆವರ್ ಫೀಲ್ ಎನಿ ಟೈಮ್ ನನಗೆ ಯಾರು ಬೇಕಾದರೆ ನಾನು ಬೆಳೆಸೋಕ್ಕೆ ರೆಡಿದ್ದೀನಿ. ಆಯಿತು, ನನಗಿಂತ ಬೆಳೆದ್ರೂ ನನ್ನ ಹತ್ರನೇ ಅವನು ಬರ್ತಾನೆ. ಸೊ ಕರೆದು ಮತ್ತು ನಮಗೆ ಕೆಲವು ಇವ್ರು ಕೂಡ ಸಿಕ್ಕಿದ್ರು ನಮ್ಮ ಕರಿಯರಲ್ಲಿ. ಪೀಪಲ್ ಲೈಕ್ KR ಶ್ರೀನಿವಾಸನ್, ಬಿಪಿನ್ ಗೋಪಾಲ್ ಕೃಷ್ಣ ಅವರು ನಮಗೆಲ್ಲ ಎಷ್ಟು ಬೆಳೆಸಿದ್ದಾರೆ, ಎಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಅವರಿಗೆಲ್ಲ ಆಪರ್ಚುನಿಟಿ ಕೊಡಬೇಕು ಎಲ್ರಿಗೂ. ರಾಮಕೃಷ್ಣ ಹೆಗಡೆ ವಾಸ್ ಒನ್ ಪರ್ಸನ್ ಹೂಸ್ ಟು ಗಿವ್ ಆಪರ್ಚುನಿಟಿ. ನೀನು ಮಾಡ್ತೀಯ, ತಪ್ಪಾದರೆ ನಾನು ನೋಡ್ಕೋತೀನಿ ಅಂತ ಯಾರು ಹೇಳ್ತಾರೆ ಹಂಗೆ? ಸರ್, ಒಂದಷ್ಟು ಘಟನೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿಮ್ಮ ಸರ್ವಿಸಲ್ಲಿ ಆದಂತಹ ಅನುಭವದ ಬಗ್ಗೆ ಹೇಳ್ತಾ ಇದ್ರಿ. ಇಡೀ ರೈತರು ಬಂದು ಮುತ್ತಿಗೆ ಹಾಕಿದ್ರು, ಆ ಸಂದರ್ಭದಲ್ಲಿ ನನಗೆ ಯಾರೋ ಒಬ್ರು ಬಂದು ಕಾಪಾಡಿದ್ರು, ಅವ್ರಿಗೆ ನಾನು ಯಾವುದೋ ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಮಾಡಿದ್ನೋ ಗೊತ್ತಿಲ್ಲ ಅಂತ ಹೇಳಿ, ಆ ರೀತಿಯ ಇನ್ನೊಂದಿಷ್ಟು ಘಟನೆಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಸರ್? ಸಿ, ಪೊಲೀಸ್ ಅಧಿಕಾರಿಗಳದ ಅಂದರೆ ಯು ಲಿವ್ ಬೈ ದ ಸೋರ್ಡ್ ಆ್ಯಂಡ್ ಯು ಡೈ ಬೈ ದ ಸೋರ್ಡ್ ಅಂತಾರಲ್ಲ. ನಾನು ಕೊಡಗು SP ಜವಾಬ್ದಾರಿ ಮುಕ್ತಾಯವಾದ ನಂತರ ಐ ವೆಂಟ್ ಅಬ್ರಾಡ್ ಟು ಸರ್ವ್ ಇನ್ ದ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಇಲ್ಲಿ ಯುಗೋಸ್ಲಾವಿಯಾದಲ್ಲಿ.
ಅಲ್ಲಿ ಪ್ರಿಸ್ಟಿನಾಗಿ ಹೋಗಿದ್ದೆ ನಾನು. ಅಲ್ಲಿ ಹೋಗಿರುವಾಗ ನಾನು ಒಂದು ಕಡೆ ಒಂದು ಪೇಯ ಅಂತ ಅವ್ನು ಊರಿತ್ತದು. ಅಲ್ಲಿಂದ ವಾಪಸ್ ಪ್ರಿಸ್ಟಿನಾಗಿ ವಾಪಸ್ ಬರ್ತಾ ಇದ್ದೇನೆ. ನನಗೆ ನನ್ನ ಜೊತೆ ಒಬ್ಬ ಇಂಟರ್ಪ್ರಿಟರ್ ಇದ್ದ. ಸೊ ದಟ್ ವಾಸ್ ಟೆಂಪ್ರೇಚರ್ ವಾಸ್ ಅಬೌಟ್ -16 ಡಿಗ್ರೀಸ್ ಇತ್ತು ಅಲ್ಲಿಗೆ. ನಾನೇ ಹೇಳಿಲ್ಲ ದಟ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ವೆಹಿಕಲ್ ಓಡಿಸ್ಕೊಂಡ್ಬರ್ತಾ ಇರುವಾಗ ನಾವು ನೋಡಿದ್ವಿ, ನಾವು ದಟ್ ರಾಕೆಟ್ ಮೇಲ್ಗಡೆ ಹೋಗ್ತಾ ಇದ್ದಿದ್ದು ಅಲ್ಲಿಗೆ. ಸೊ ನಾನು ಹೇಳಿದೆ, ಆರ್ ದೇ ಸೆಲಿಬ್ರೇಟಿಂಗ್ ಸಮಥಿಂಗ್? ವೈ ಸೆಡ್ ಸರ್ ಮಿಸೈಲ್ಸ್ ಆರ್ ಜಂಪ್ ಔಟ್ ಅಂತ. ನಾವು ಗಾಡಿ ನಿಲ್ಲಿಸಿ ಇಮಿಡಿಯೇಟ್ಲಿ ಬಾಗಿಲಿಂದ ಜಂಪ್ ಔಟ್ ಮಾಡಿಬಿಟ್ಟು ರೋಡ್ ಹಿಂಗಿರುತ್ತಲ್ಲ, ರೋಡ್ ಹಿಂಗೆ ಬಂದ್ಬಿಟ್ಟು ನನಗೆ ವಿದಿನ್ 6 or 7 minutes ಈ ಒಂದು ಮಿಸೈಲ್ ಬಂತು ನಮ್ಮ ಕಾರ್ ಹಿಂದ್ಗಡೆ ಅದು ಹೋಗಿ ಮುಂದ್ಗಡೆ ನಮ್ಮ ಪಾರಾಗಿ ಕಾರ್ಗೆ ಬೆಂಕಿ ಹತ್ಕೊಂಡು ಪಲ್ಟಿ ಹೊಡೆದ್ಬಿಡ್ತು ಅಲ್ಲಿಗೆ. ಅಂದರೆ ಸಿನಿಮಾದಲ್ಲಿ ನೋಡಿದ್ವಿ. ಅಲ್ಲ, ಬಿಕಾಸ್ ಇಟ್ ವಾಸ್ ಅ ವಾರ್ ಝೋನ್ ಅಲ್ವಾ, ನಾವು ಯುನೈಟೆಡ್ ನೇಷನ್. ಸೊ ನಮಗೆ ಟಾರ್ಗೆಟ್ ಸೊ ನಾವು ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಜಾಸ್ತಿ ದೂರದ ಆ ಕಡೆ ಮೈನ್ಸ್ ಹಾಕ್ಬಿಟ್ಟಿರ್ತಾರೆ. ಕರೆಕ್ಟ್. ಸೊ ಆ -16 ಡಿಗ್ರೀಸ್ ಒಳಗೆ ನಾವು ಒಳಗಡೆ ಎಲ್ಲ ಬಿಟ್ಬಿಟ್ಟು ನಮ್ಮ ಫೋನೆಲ್ಲ ಅದು ಅವಾಗೆಲ್ಲ ಅಲ್ಲೆಲ್ಲ ಆ ಫ್ರೆಂಚ್ ಆಲ್ಕಟೆಲ್ ಕಂಪ್ನಿದು ಮೊಬೈಲ್ ಫೋನ್ಸ್ ಎಲ್ಲ ಇದೆ. ಫೋನೆಲ್ಲ ಅಲ್ಲಿ ಹೋಗಿ ಮತ್ತೆ ರೋಡಲ್ಲಿ ನಡ್ಕೊಂಡು ಹೋಗೋಕೆ ಬೇರೆ ಭಯ ಅಲ್ಲ, ಯಾಕೆಂದರೆ ಬೇರೆ ಏನಾಗುತ್ತೆ ಅಂತ. ಅವಾಗ ಇವರು ನೆದರ್ಲ್ಯಾಂಡ್ಸ್ದು ಒಂದು ಒಂದು ಟ್ಯಾಂಕ್ ಬಂತು ಅಲ್ಲಿಗೆ. ಅದಕ್ಕೆ ನಾವು ನಿಲ್ಲಿಸಿ ಯುನೈಟೆಡ್ ನೇಷನ್ಸ್ ಅಂತ ಹಾಕಿದ ನಂತರ ಅವ್ರು ನಮಗೆ ರಕ್ಷಣೆ ಮಾಡಿ ಬೆಳಗಿನ ಜಾವ ಅದು. ಮತ್ತು ನಾವು ಅಲ್ಲಿ ಪ್ರಿಸ್ಟಿನಾದಲ್ಲಿ ನಾವು ಅದ್ರಲ್ಲಿ ದೊಡ್ಡ ಬಿಲ್ಡಿಂಗ್ 16 ಅಂತಸ್ತು ಬಿಲ್ಡಿಂಗಲ್ಲಿ 14ನೇ ಅಂತಸ್ತಲ್ಲಿದ್ದೆ. 14ನೇ ಅಂತಸ್ತಲ್ಲಿ ಇರುವಾಗ ಎಲೆಕ್ಟ್ರಿಸಿಟಿನೂ ಇಲ್ಲ, ನೀರು ಇಲ್ಲ ಅಲ್ಲಿಗೆ. ಸೊ ಎಲ್ಲ ನಾವು ಕೆಳಗಡೆಯಿಂದ ತೊಗೊಂಡು ಹೋಗ್ಬೇಕು. ಅಲ್ಲ ಮೆಟ್ಲು ಲಿಫ್ಟು ಇಲ್ಲ, ನೋ ಲಿಫ್ಟ್, ನೋ ಎಲೆಕ್ಟ್ರಿಸಿಟಿ, ನೋ ವಾಟರ್, ನೋ ಲಿಫ್ಟ್. ಸೊ ಮತ್ತು ಆ ಚಳಿ -16 ಪ್ರಾಣ ಹೊಟ್ಟೋಗ್ಬಿಡೋದು ಅಲ್ಲಿಗೆ. ನಮಗೆ 1 hour ಆಗೋದು ಮೇಲೆ ತನಕ ಹೋಗೋಕ್ಕೆ ಇದೆಲ್ಲ ತೊಗೊಂಡು ಬರೋಂಥದ್ದು. ಕೆಲವು ಸರ್ತಿ ಸುಸ್ತಾಗ್ಬಿಟ್ಟು ಅಡುಗೆನೂ ನಾವೇ ಮಾಡ್ಕೋಬೇಕಾರೆ, ಅಡುಗೆನೂ ನಮಗೆ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಅಂಥದ್ರಲ್ಲಿರುವಾಗ ನಾನು 14th ಫ್ಲೋರ್ ಇದ್ದಲ್ಲ. ಸೊ 12th ಫ್ಲೋರ್ಗೆ ರಾತ್ರಿ ಒಂದು ಮಿಸೈಲ್ ಅಟ್ಯಾಕ್ ಆಗಿ ಫುಲ್ ಫ್ಲೋರೇ ಡೆಮಾಲಿಷ್ ಆಗುತ್ತೆ ಅಲ್ಲಿಗೆ. ಫ್ಲೋರ್ ಹೊಟ್ಟೋಯ್ತು ಅಲ್ಲಿಗೆ. ಸೊ ನಮಗೆಲ್ಲ ಅವಾಗ ಇವ್ಯಾಕ್ಯುವೇಷನ್ ಅಂತ. ಮತ್ತು ರಾತ್ರಿ ಎಲ್ಲ ಹೆಲಿಕಾಪ್ಟರ್ ಪೆಟ್ರೋಲಿಂಗ್ ಆಗ್ತಾರೆ, ಶಬ್ದ ಮಲ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾವೇ ರಿಕ್ವೆಸ್ಟ್ ಮಾಡ್ತೇವೆ, ನಮ್ಮ ಹತ್ರ ಇದೆಲ್ಲ ಇಲ್ಲ. ಸೊ ಕೆಲವರು ನಮ್ಮವರೇ ಅಲ್ಲಿ ಪೆಟ್ರೋಲಿಂಗ್ ಹೋಗ್ತಾ ಇದ್ದಾರೆ. ನಮಗೆ ಸ್ವಲ್ಪ ದೂರ ತೊಗೊಂಡು ಹೋಗೋ ಪೆಟ್ರೋಲಿಂಗ್ ಮಾಡೋಕ್ಕೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ವಾರ್ ಝೋನಲ್ಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದು ಫಸ್ಟ್ ಹ್ಯಾಂಡ್ ಇದೇ. ಪ್ರಮೋದ್ ರಾವ್ ಅಂತ ಒಬ್ಬ ಕಾರವಾರದ ಇನ್ಸ್ಪೆಕ್ಟರ್ ಇದ್ದ, ಅವನಿಗೆ ನೋಡೋಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ. ಅವ್ನ ಮನೇಲಿ ಊಟ ಮಾಡಿಬಿಟ್ಟು ಹತ್ರ ಜೋರಾಗಿ ಹೊರಗಡೆ ಫೈರಿಂಗ್ ಎಲ್ಲ ಆಗುತ್ತೆ. ಈ ಪ್ರಮೋದ್ ರಾವ್ ಮೇಲೆ ಫೈರಿಂಗ್ ಆಗಿ ಈ ವಾಸ್ ವೆರಿ ಬ್ಯಾಡ್ಲಿ ಇಂಜೂರ್ಡ್. ನಾನು ಹೊರಗಡೆ ಹೋಗೋಷ್ಟರಲ್ಲಿ ಅವರು K4 ಇತ್ತು, ನಾರ್ವೇಜಿಯನ್ K4 ಬಂದ್ಬಿಟ್ಟು 6 ಜನಕ್ಕೆ ಗುಂಡು ಹಿಡಿದು ಸಾಯಿಸ್ಬಿಟ್ರು ಅವರು. ಪ್ರಮೋದ್ ರಾವ್ಗೆ ಇವರು K4 ಬ್ರಿಟಿಷ್ ಆರ್ಮಿ ಅವ್ರಿಗೆ ಹೆಲಿಕಾಪ್ಟರ್ ಕರ್ಕೊಂಡು ಹೋಗಿ ಆಮೇಲೆ ಅಮೆರಿಕನ್ ಬೇಸ್ ಕರ್ಕೊಂಡು ಹೋದರು. ಕ್ಯಾಂಪ್ ಬಾಂಡ್ ಸ್ಟೀಲ್ ಹೋಗ್ಬಿಟ್ಟು ಗ್ರೀಕ್ ಸರ್ಜನ್ಸ್ ಅವನಿಗೆ ಮೈಕ್ರೋ ಸರ್ಜರಿ ಮಾಡಿ. ಅಂದರೆ ನೀವು ನೋಡಿ, ನಾವು ಭಾರತೀಯರು ಹೋಗಿದ್ದು ಕೊಸೋವೋಗೆ, ಅಲ್ಲಿ ನಮ್ಮ ಮೇಲೆ ಅಲ್ಬೇನಿಯನ್ಸ್ ಫೈರ್ ಮಾಡಿದ್ದು ಇವನ ಪ್ರಮೋದ್ ರಾವ್ ಮೇಲೆ. ನಮಗೆ ಉಳಿಸಿದ್ದು ನಾರ್ವೇಜಿಯನ್ K4. ಹಾಸ್ಪಿಟಲ್ ಕರ್ಕೊಂಡೋಗಿತ್ತು ಬ್ರಿಟಿಷ್ K4. ಆಪರೇಟ್ ಮಾಡಿದ್ದು ಗ್ರೀಕ್ ಡಾಕ್ಟರ್ಸ್. ನೋಡಿ, ಹೋಲ್ ಕಂಟ್ರಿ ವಾಸ್ ದೇರ್, ಹೋಲ್ ವರ್ಲ್ಡ್ ವಾಸ್ ದೇರ್ ಇನ್ ಸೇವಿಂಗ್. ಸೊ ನಾನು ಅಲ್ಲಿ ಹೋಗಿ ಪ್ರಮೋದ್ ರಾವ್ಗೆ ಮಾತಾಡಿ, ಅಲ್ಲಿಂದ ನಾನು ಆಮೇಲೆ ಅವ್ರ ಮಿಸ್ಸಸ್ಗೆಲ್ಲ ಇಲ್ಲಿ ಸಿರ್ಸಿಗೆ ಮಾತಾಡಿಬಿಟ್ಟು ಧೈರ್ಯವಾಗಿರಿ, ಏನೂ ಇಲ್ಲ, ನಾವೆಲ್ಲ ಒಟ್ಟಿಗೆ ಇದೀವಿ ಅಂತ. ಸೊ ಕ್ಯಾಂಪ್ ಬಾಂಡ್ ಸ್ಟೀಲಲ್ಲಿ ಗ್ರೀಕ್ ಡಾಕ್ಟರ್ಸ್ ಬಂದು ಆಪರೇಟ್ ಮಾಡಿದ್ರು. ಸೊ ವಿ ಹ್ಯಾವ್ ಸೀನ್ ವಾಟ್ ಈಸ್ ಇಂಟರ್ನ್ಯಾಷನಲ್ ಲೈಫ್. ಆ್ಯಂಡ್ ಆ ಟೈಮಲ್ಲಿ ನಾವು ಈ ನ್ಯಾಟೋ ಏರೋಪ್ಲೇನಲ್ಲಿ ಪ್ಯಾರಿಸ್ಗೆ ವಾರ ನಾನು ಪ್ಯಾರಿಸ್ಗೆ ಹೋಗ್ತಾ ಇದ್ದೆ. ಯಾಕೆ? ತರಕಾರಿ ತೊಗೊಳಕ್ಕೆ. ಯಾಕೆಂದ್ರೆ ಇಲ್ಲಿ ತರಕಾರಿನೇ ಸಿಗ್ತಾ ಇರಲಿಲ್ಲ. ಇಲ್ಲಿ ಆಲೂಗಡ್ಡೆ, ಈರುಳ್ಳಿ ಮತ್ತು ದನದ ಮಾಂಸ, ಬಟರ್ ಅಷ್ಟೇ ಸಿಗ್ತಾ ಇದ್ದಿಲ್ಲ ಇಲ್ಲಿಗೆ. ಸೊ ವಾರ ನಾನು ಇಂಡೆಮ್ನಿಟಿ ಮಾಡ್ಕೊಂಡು ಪ್ಯಾರಿಸ್ಗೆ ಹೋಗಿ ಪ್ಯಾರಿಸಿಂದ ನಾನು ತರಕಾರಿ ತೊಗೊಂಡ್ಬರ್ತಾಯಿದ್ದೆ. ಸೊ ಶುಕ್ರವಾರ ನೈಟ್ ಹೋದರೆ ಭಾನುವಾರ ಸಾಯಂಕಾಲ ಅಲ್ಲಿ ಯೂತ್ ಹಾಸ್ಟೆಲಲ್ಲಿ ನೈಟಲ್ಲಿ ಇದ್ಬಿಟ್ಟು, ಮತ್ತು ಇಡೀ ಅವಾಗ ಜೋಬಲ್ಲಿ ಅಷ್ಟು ಜಾಸ್ತಿ ದುಡ್ಡು ಕೂಡ ಇರ್ತಿಲ್ಲ. ಯಾವಾಗಲೂ ನಮ್ಮ ಐಡೆಂಟಿಟಿ ಕಾರ್ಡ್ ಮತ್ತು ಕ್ಯಾಶ್ ಬ್ಯಾಂಕಲ್ಲಿ ಇಟ್ಕೊಳ್ಳೋದಲ್ಲ. ಸೊ ಇಡೀ ಪ್ಯಾರಿಸ್ ನಗರ ಇದೆಲ್ಲ, ಬಹುಶಃ ನಾನು ಬೆಂಗಳೂರು ಎಷ್ಟು ನೋಡಿದ್ಮೇಲೆ ಗೊತ್ತಿಲ್ಲ, ಪ್ಯಾರಿಸ್ ನಗರದ್ದು ಫುಲ್ ನಡೆದು ಮುಗಿಸ್ಬಿಟ್ಟಿದೆ ಪ್ಯಾರಿಸ್. ಸೊ
ಸೊ ದೆನ್ ವಾಪಸ್ ಬಂದ ನಂತರ ವಾಸ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಇದೆ, MDK ಅದು KSRTC ಒಳಗೆ. ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀರಾ. ಸೊ ಆ ಟೈಮಲ್ಲಿ ಈ ನೀವು ನೋಡ್ತಾ ಇದ್ರಲ್ಲ, ಮುಂಚೆ ಎಲ್ಲ ಬಸ್ ಹತ್ತಬೇಕು ಅಂದರೆ ವಯಸ್ಸಾದವರೆಲ್ಲ ಕಾಲು ಹಿಂಗೆ ಇಟ್ಕೊಂಡೆಲ್ಲ ಮಾಡ್ತಾರೆ. ಸೊ ಆ ಸಮಯದಲ್ಲಿ ನಾವು SM ಕೃಷ್ಣ ಅವ್ರಿಗೆ ಹೇಳಿ ವೋಲ್ವೋ ಬಸ್ ತೊಗೊಂಡು ದಟ್ಸ್ ಅದಕ್ಕೆ ಬೇಕಾದ್ರೆ ಸಪರೇಟ್ ಇಂಟರ್ವ್ಯೂನೇ ಮಾಡ್ಬೋದು ವೋಲ್ವೋ ಬಸ್ ಬಗ್ಗೆ. ವೋಲ್ವೋ ಬಸ್ ಕರ್ನಾಟಕಕ್ಕೆ ತೊಗೊಂಡು ಎಕ್ಸ್ಪೆರಿಮೆಂಟಲ್ಲಿ ಇವತ್ತು ನೋಡಿ ಆಲ್ಮೋಸ್ಟ್ ನಮ್ಮ ಹತ್ರ 2,500 ವೋಲ್ವೋ ಬಸ್ಸಸ್ ಇದೆ. ದೆನ್ ಈ ಆಟೋ ರಿಕ್ಷಾ ತುಂಬ ಸೌಂಡ್ ಮಾಡಿ ಒಂದು ಮಧ್ಯದಲ್ಲಿ ನೀವು ಹೇಳ್ತಾ ಇದ್ದಾರೆ, ನೀವೇನು ನೋಡಿರ್ಬೋದು, ಪೊಲ್ಯೂಷನ್ ವಿಪರೀತ ಹೋಗ್ಬಿಟ್ಟಿದೆ ಬೆಂಗಳೂರಲ್ಲಿ, ಆಟೋಮೋಟಿವ್ ಪೊಲ್ಯೂಷನ್ ಅಂತ. ನಾನು ಅಶೋಕ್ ಸಾಹೇಬ್ರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ಆ ಸಮಯದಲ್ಲಿ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಟೋ ಇಂದ ನಾವು ಗ್ರೀನ್ ಆ್ಯಂಡ್ ಯೆಲ್ಲೋ ಆಟೋ ಕನ್ವರ್ಟ್ ಮಾಡಿದ್ವಿ. ನಾವು 2 ಸ್ಟ್ರೋಕಿಂದ 4 ಸ್ಟ್ರೋಕ್ ಪೆಟ್ರೋಲ್ ಮಾಡಿದ್ವಿ. 4 ಸ್ಟ್ರೋಕ್ ಪೆಟ್ರೋಲ್ ಮಾಡಿದ್ರೆ ಪೆಟ್ರೋಲ್ ತೆಗೆದ್ಬಿಟ್ಟು ಆಮೇಲೆ CNG ಹಾಕಿದ್ವಿ. CNG ಅದು ನಾವು ಸಪ್ಲೈ ಮಾಡಲ್ಲ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್. ಸೊ ನಮ್ಗೆ ಇಂಟರ್ ಡಿಪಾರ್ಟ್ಮೆಂಟ್ ವಾಯು ಮಾಲಿನ್ಯನೂ ಆಗಲ್ಲ, ಶಬ್ದ ಮಾಲಿನ್ಯನೂ ಆಗಲ್ಲ. ಸೊ ಅವಾಗ ನಮ್ಮ ಕಣ್ಬಾರ್ದು ನನ್ನ ಮೇಲೆ ಅಶೋಕ್ ಅವ್ರ ಸಾಹೇಬ್ರ ಮೇಲೆ ಭಾಳ ಗಲಾಟೆ ಮಾಡಿದ್ರು ಜನ, ಆಟೋ ರಿಕ್ಷಾನವರು ನಿಮ್ಗೆ ತೊಂದರೆ ಕೊಡ್ತಾರೆ. ಬಟ್ ಆಮೇಲೆ ಅದು ಸ್ಟೆಬಿಲೈಸ್. ಈಗ ಅಫ್ಕೋರ್ಸ್ ನಾವು ನೆಕ್ಸ್ಟ್ ಜನ್ರೇಷನ್ ಹೋಗಿದೆ, ನಾವೀಗ ನಿಮಗೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾ. ಅದೇ KSRTC ಇರುವಾಗ ನಾನು ನಿಮ್ಗೆ ಹೇಳ್ತೀನಿ, ನೀವು ಯಾವುದಾದ್ರು ಊರಿಗೆ ಹೋಗಬೇಕು ವಿತ್ ಫ್ಯಾಮಿಲಿ ಇದ್ದರೆ ನೀವು ಕೆಂಪೇಗೌಡ ಬಸ್ ಸ್ಟೇಷನ್ ಬರಬೇಕು, ಟಿಕೆಟ್ ಬುಕ್ ಮಾಡಬೇಕು, ಮತ್ತು ಮನೆಗೆ ಹೋಗಬೇಕು, ಮತ್ತು ಸೈಕಲ್ ವಾಪಸ್ ಬರಬೇಕು. ಈಗ ನೀವು ಮೊಬೈಲ್ ಫೋನಲ್ಲಿ ನೀವು ಬುಕ್ ಮಾಡ್ತಿರಲ್ಲ, ಆ ಸಿಸ್ಟಮ್ ನಾವು ಆವಾಗ ಅಲ್ಲೇ ಕ್ರಿಯೇಟ್ ಮಾಡಿದ್ದು. ಆ ಸಿಸ್ಟಮ್ ಹೆಸರು ಏನು ಗೊತ್ತಾ? ಅವತಾರ್ ಅಂದರೆ ಎನಿವೇರ್ ಎನಿ ಟೈಮ್ ಅಡ್ವಾನ್ಸ್ ರಿಸರ್ವೇಷನ್. ಸೂಪರ್. ಹೌದು ಸರ್. ಸೊ ಅದರದ್ದು ಒಂದು ಅಮೆರಿಕನ್ ಕಂಪ್ನಿ ಜೊತೆ ಕೂತ್ಕೊಂಡು ನಾವು ಇಲ್ಲಿ KSRTC ಆಫೀಸಲ್ಲಿ ಎವ್ರಿ ಡೇ ನೈಟ್ ನಾವು ಕೂತ್ಕೊಂಡು ರೆಡಿ ಮಾಡಿ ನಾವು ಇಟ್ ಇಸ್ ಗಾಟ್ ಪರ್ಫೆಕ್ಟ್. ಈಗ ನೋಡಿ KSRTCಗೆ -750 crores ಪ್ಲಸ್ 70 crores ಶ್ರೀನಿವಾಸ ಮೂರ್ತಿ ಸಾಹೇಬ್ರ ಲೀಡರ್ಶಿಪ್ಪಲ್ಲಿ ಅದು ಬಂತು. ಆವಾಗ 2005-6 ನಾವು ಆ ಕೆಲಸ ಶುರು ಮಾಡಿದ ನಂತರ ಇವತ್ತುವರೆಗೂ ನೋಡಿ 700-800 ಪ್ರಶಸ್ತಿಗಳು ಸಿಗ್ತಾ ಇದ್ದಾವೆ ಪ್ರಪಂಚದ. ಇಂಥ ಒಂದು ಪ್ರಶಸ್ತಿನೇ ಇಲ್ಲ. ನಾನೇ ಎಷ್ಟೋ ದೇಶಗಳಿಗೆ ಹೋಗಿದ್ದೀನಿ, KSRTC ಸಕ್ಸಸ್ ಸ್ಟೋರಿ. ಪ್ಯಾರಿಸ್ಗೆ ಹೋಗಿದ್ದೀನಿ, ಮತ್ತು ಈಜಿಪ್ಟ್ಗೆ ಹೋಗಿದ್ದೀನಿ, ಇಸ್ತಾನ್ಬುಲ್ಗೆ ಹೋಗಿದ್ದೀನಿ, ಸಿಂಗಪುರ್ಗೆ ಹೋಗಿದ್ದೀನಿ. KSRTC ಸಕ್ಸಸ್ ಸ್ಟೋರಿ ಹೇಳಕ್ಕೆ. ಕರೆಕ್ಟ್. ಈಗ ಪ್ರಶಸ್ತಿಗಳು ಅಂದಾಗ ನೋಡಿದೆ ಸರ್, ನಿಮಗೆ ಸಿಕ್ಕಿರುವಂತಹ ನನಗೆ ಸಿಕ್ಕಿದ್ದು ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಮೆರಿಟೋರಿಯಸ್ ಸರ್ವಿಸ್ ಸಿಕ್ತು. ಆಮೇಲೆ ಪ್ರೆಸಿಡೆಂಟ್ ಪೊಲೀಸ್ ಮೆಡಲ್ ಫಾರ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್. ಆ್ಯಂಡ್ ದೆನ್ ಇದು ಯುನೈಟೆಡ್ ನೇಷನ್ಸ್ ಸರ್ವಿಸ್ ಮೆಡಲ್ ಸಿಕ್ಕಿದೆ. 3 ಮೆಡಲ್ ಸಿಕ್ಕಿದೆ ಅಷ್ಟೇ. ಖಂಡಿತ ಸರ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಮೈ ವೈಫ್ ಇಸ್ ಎ ಪೀಡಿಯಾಟ್ರಿಷಿಯನ್, ನೋಡು, ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಕ್ಸ್ ಅವರು. ಮತ್ತು ನನ್ನ ಮಗಳು ಗ್ಯಾಸ್ಟ್ರೋಎಂಟಾಲಜಿಸ್ಟ್, ನನ್ನ ಅಳಿಯ ಇಸ್ ಎ ಕಾರ್ಡಿಯಾಲಜಿಸ್ಟ್. ಎಲ್ಲಿ ಸರ್? ಇಲ್ಲ, ನಾರಾಯಣರದಲ್ಲೇ. ಮತ್ತು ನನ್ನ ಮಗ ಅವನು ಕ್ಯಾಟರ್ಪಿಲ್ಲರ್ ಕಂಪ್ನಿ ಅಂತಿದೆ, ಅಲ್ಲಿ ಅವನು ಡಿಸೈನ್ ಇಂಜಿನಿಯರ್, ಇಬ್ಬರು ಡಿಸೈನ್ ಇಂಜಿನಿಯರ್. ಮತ್ತು ನನ್ನ ಸೊಸೆ ಇದ್ದಾರೆ, ಶಿ ವರ್ಕ್ಸ್ ಫಾರ್ ದ ಟೂರಿಸಮ್ ಕಂಪನಿ ಆಫ್ ಅಬುದಾಬಿ. ಅವರ ಪಾಡಿಗೆಲ್ಲರೂ ಇದ್ದಾರೆ. ಓಕೆ. ಆ್ಯಂಡ್ ನಮ್ಮ ನಾಯಿ ಬಾಲ ನೋಡಿದ್ವಿ ಸರ್, ಎಂಟ್ರಿ ಆದ ತಕ್ಷಣನೇ ನೋಡಿದ್ವಿ. ಇಟ್ ಇಸ್ ಮೈ ಫ್ಯಾಮಿಲಿ. ಎಸ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಎಕ್ಸ್ ಕಮಿಷನರ್ ಭಾಸ್ಕರ್ ರಾವ್ ಸರ್ನ ಮಾತುಗಳು. ಎಷ್ಟೋ ಯುವಕರಿಗೆ ಇವರು ಮಾದರಿ, ಇವರ ಮಾತುಗಳು ಸ್ಫೂರ್ತಿ. ಇವತ್ತು ಸರ್ರು ಅವರ ಅಧಿಕಾರದ ಅವಧಿಯಲ್ಲಿ ಮಾಡಿದಂತಹ ಕೆಲಸಗಳು ಮಾತನಾಡ್ತಾ ಇದೆ. ಅದರ ಜೊತೆಗೆ ಇನ್ನೂ ಕೂಡ ನಾನು ಜನರ ಸೇವೆ ಮಾಡಬೇಕು ಅಂತ ಹೇಳಿ ರಾಜಕೀಯ ರಂಗಕ್ಕೂ ಕೂಡ ಎಂಟ್ರಿ ಕೊಟ್ಟಾಗಿದೆ. ಅವರು ಮತ್ತಷ್ಟು ಸಮಾಜ ಸೇವೆ ಮಾಡುವಂತಹ ತುಡಿತದಲ್ಲಿದ್ದಾರೆ. ಈಗ ಅವರಿಗೆ ಜನರ ಆಶೀರ್ವಾದ ಬೇಕಾಗಿದೆ. ಒಂದಷ್ಟು ಅವರದ್ದೇ ಆದಂತಹ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಆಗಬೇಕು ಅಂತ ಹೇಳಿದ್ರೆ ಜನರು ಅವರಿಗೆ ಆಶೀರ್ವಾದ ಮಾಡಬೇಕಾಗತ್ತೆ. ಇಂತಹ ನಾಯಕರು, ಒಬ್ಬ ಖಡಕ್ ಆಫೀಸರ್ ಆಗಿ ಎಂತಹ ಒಳ್ಳೆ ಕೆಲಸ ಮಾಡಿದಂತಹ ನಾಯಕರು ರಾಜಕೀಯದಲ್ಲೂ ಕೂಡ ಎಂಟ್ರಿ ಕೊಟ್ಟಾಗ ಮತ್ತಷ್ಟು ರಾಜ್ಯ ಅಭಿವೃದ್ಧಿ ಆಗೋದ್ರಲ್ಲಿ 2 ಮಾತಿಲ್ಲ. ಜನ ಅವರನ್ನ ಮುಂದಿನ ದಿನಗಳಲ್ಲಿ ಕೈ ಹಿಡಿದು ನಡೆಸ್ತಾರೆ ಅಂತ ಭಾವಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.